ಅಶಕ್ತರ ಸಬಲೀಕರಣ, ಮಹಿಳೆಯರ ಪ್ರಗತಿ ಸೇರಿದಂತೆ ಅನೇಕ ವಿಷಯಗಳ ಕುರಿತು ಪ್ರಣಾಳಿಕೆಯಲ್ಲಿ ವಿವರಿಸಿದ್ದು, ವಿಕಸಿತ ಭಾರತ ಸಂಕಲ್ಪದ ಮಾರ್ಗದರ್ಶಿ ಪ್ರಣಾಳಿಕೆಯಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಡಾ. ಬಿ.ಆರ್. ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ನಗರದ ಡಾ. ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅವರು ಸುದ್ದಿಗಾರರ ಜೊತೆಗೆ ಮಾತನಾಡಿದರು. ಮಹಿಳೆಯರು, ರೈತರು ಸಬಲೀಕರಣ, ಬಡತನ ನಿರ್ಮೂಲನೆ ಸೇರಿದಂತೆ ಅನೇಕ ವಿಷಯಗಳ ಕುರಿತು ಪ್ರಣಾಳಿಕೆಯಲ್ಲಿ ವಿವರಿಸಲಾಗಿದೆ ಎಂದು ಹೇಳಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ರಚನಾಕಾರರು, ದೇಶದ ದೃಷ್ಟಾರರು ಹಾಗೂ ಅತ್ಯಂತ ಸ್ಪಷ್ಟವಾದಂಥ ದೇಶದ ವಿಷಯದಲ್ಲಿ ನಿಲುವುಗಳನ್ನು ಹೊಂದಿದ್ದಂಥ, ಅಂತಿಮವಾಗಿ ಅವರೇ ಸಿಂಗಲ್ ಹ್ಯಾಂಡೆಡ್ಲಿ ನಮ್ಮ ಸಂವಿಧಾನವನ್ನು ರಚನೆ ಮಾಡಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮ ದಿವಸ ಇವತ್ತು. ದೇಶ ಸೂರ್ಯ ಚಂದ್ರ ಇರುವವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೆನೆಸಬೇಕು, ಅವ್ರನ್ನ ಸ್ಮರಿಸಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಾನು ಕಂಡುಕೊಂಡಂಥ ಅತಿ ದೊಡ್ಡ ಗುಣ ಅಂತಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಲಾರಾಮ್ ಮಂದಿರದಿಂದ ಹಿಡ್ಕೊಂಡು ಕೆರೆಯಲ್ಲಿ ಪ್ರವೇಶ ಮಾಡೋದರಿಂದ ಹಿಡಿದುಕೊಂಡು ಅತ್ಯಂತ ಕೆಟ್ಟ ಒಂದು ಅನುಭವ ಆಗಿದ್ದರೂ ಸಹಿತ, ಕರಾಳ ಅನುಭವ ಆಗಿದ್ದರೂ ಸಹಿತ, ಸಂವಿಧಾನವನ್ನು ರಚನೆ ಮಾಡೋದು ಬಂದಾಗ ಎಲ್ಲ ವರ್ಗಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಿದಂಥ, ದ್ವೇಷರಹಿತವಾಗಿ ಕೆಲಸ ಮಾಡಿದಂಥ, ದ್ವೇಷದ ಲವಲೇಶವೂ ಇಲ್ಲದಂತೆ ಕೆಲಸ ಮಾಡಿದಂಥ ಮಹಾನ್ ಪುಣ್ಯಾತ್ಮ, ಮಹಾಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವತ್ತೇ ಅವರು ಆರಂಭಿಕ ದಿವಸಗಳಲ್ಲೇ ಭಾರತದ, ವಿಶೇಷವಾಗಿ ಬಹುಸಂಖ್ಯಾತ ಹಿಂದೂ ಸಮಾಜದ ಪುನರ್ರಚನೆ ಬಗ್ಗೆ, ಸಮಾಜದ ಪುನರ್ರಚನೆ ಬಗ್ಗೆ ಪುಸ್ತಕ ಓದಿ ಅನೇಕ ಸಲಹೆಗಳನ್ನು ಕೊಟ್ಟಿದ್ದರು. ದುರ್ದೈವದಿಂದ ಆ ಟೈಮ್ದಲ್ಲಿ ಆ ಎಲ್ಲ ಸಂಗತಿಗಳು ಸಮಾಜ, ಸರ್ಕಾರಗಳು ಸ್ವೀಕಾರ ಮಾಡದೇ ಇದ್ದುದರಿಂದ ಅನೇಕ ಸಮಸ್ಯೆಗಳು ಇನ್ನೂ ಕೂಡ ಇದ್ದಾವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸುವಂಥ ಗೌರವ ಅಂದರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು, ಸಾಮಾಜಿಕ ಸಮಾನತೆ ಏನಿದೆ, ಯಾವುದೇ ರೀತಿಯಲ್ಲಿ ಅಸ್ಪೃಶ್ಯತೆಯ ಭಾವ ಇರಲಾರದಂತೆ ಒಂದು ಸುಂದರ ಸಮಾಜವನ್ನು ನಿರ್ಮಾಣ ಮಾಡಿ ಭಾರತವನ್ನು, ವಿಕಸಿತ ಭಾರತವನ್ನು ಮಾಡುವಂಥ ಒಂದು ಸಂಕಲ್ಪ ಮಾಡೋದೇ ಅವರಿಗೆ ಸಲ್ಲಿಸುವಂಥ ಗೌರವ ಅಂತ ನಾನು ಭಾವಿಸಿದ್ದೇನೆ. ನಾನು ಕಂಡಂತೆ ಶತಮಾನದ ಅತ್ಯಂತ ದೊಡ್ಡ ಮಹಾನ್ ಪುರುಷ ಡಾಕ್ಟರ್ ಬಾಬಾ ಸಾಹೇಬ್. ಬಿಜೆಪಿ ಮ್ಯಾನಿಫೆಸ್ಟೋ, ಮೋದಿ ಗ್ಯಾರಂಟಿ, ನಾವು ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯನ್ನಾಗಿ ಭಾರತವನ್ನು ಮಾಡಿ ವಿಕಸಿತ ಭಾರತದ ಸಂಕಲ್ಪದೊಂದಿಗೆ, ಆ ವಿಕಸಿತ ಭಾರತದಲ್ಲಿ ವಿಶೇಷವಾಗಿ ಮಹಿಳೆಯರ ಸಶಕ್ತೀಕರಣ, ರೈತರ ಸಶಕ್ತೀಕರಣ, ಫಸಲ್ ಬಿಮಾ ಯೋಜನೆಯಲ್ಲಿ ಸರಳೀಕರಣ, MSPಯಲ್ಲಿ ವಿಶೇಷವಾದಂಥ ಒಂದು ಆದ್ಯತೆ ಮತ್ತು ವಿವಿಧ ರೈತರಿಗೆ ಮತ್ತು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಆಕರ್ಷಣೆ ಆಗುವಂಥ ಅನೇಕ ಯೋಜನೆಗಳನ್ನು ಮಾಡಿ ಇವತ್ತು ಬರುವಂಥ ಕೆಲವು ವರ್ಷಗಳಲ್ಲಿ ಸಂಪೂರ್ಣವಾದಂಥ ಈ ಒಂದು ಏನು ಬಹು ಆಯಾಮಿ ಬಡತನ ಇದೆ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ, ಅದರಿಂದ ಸಂಪೂರ್ಣವಾಗಿ ದೇಶವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ದಿಗ್ದರ್ಶಕವಾದಂಥ, ಮಾರ್ಗದರ್ಶಿಯಾಗಿರುವಂಥ ಪ್ರಣಾಳಿಕೆಯಾಗಿದೆ. ಆ ಪ್ರಣಾಳಿಕೆಯಿಂದ ದೇಶದ ಅರ್ಥವ್ಯವಸ್ಥೆಯಲ್ಲಿ, ದೇಶದ ಆಡಳಿತ ಸುಧಾರಣೆಯಲ್ಲಿ ಪರಿವರ್ತನೆ ಬರೋದ್ರ ಮೂಲಕ ದೇಶದ ಜನರ ಬದುಕು ಇನ್ನೂ ಸುಲಲಿತವಾಗಲಿ. ಸರ್, ತಮ್ಮ ಮೈತ್ರಿ ನಾಯಕರು ಹೇಳ್ತಾರೆ ಗ್ಯಾರಂಟಿಯಿಂದ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ. ನೆಕ್ಸ್ಟ್ ಕ್ವಶನ್. ಥ್ಯಾಂಕ್ ಯು.